ನಮಸ್ಕಾರ ದೇವ್ರು. ಇವತ್ತು ನಮ್ಮೂರ ಹತ್ರ ಇರೋ ಶ್ರೀನಿವಾಸ ಸಾಗರಕ್ಕೆ ಹೋಯ್ತಾ ಇದೀವಿ. ನಮ್ಮೂರಿಂದ ಒಂದು 6 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ಅಂದ್ರೆ ಮಳೆ ಜಾಸ್ತಿ ಆಗಿದ್ದರಿಂದ ನೀರು ಡ್ಯಾಮಿಂದ ಬರ್ತಿದ್ದಾವೆ. ನೋಡಕ್ಕೆ ಸುಂದರವಾಗಿರುತ್ತೆ. ಹಳೆ ಡ್ಯಾಮು 1886ರಲ್ಲೋ ಏನೋ ಕಟ್ಟಿರೋದು ಅನ್ಸುತ್ತೆ. ಅದು ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲ. ಅದೆಲ್ಲ ಫುಲ್ಲು ಬರ್ರಿ ನೋಡಿಸ್ತೀನಿ ಎಲ್ಲಾರ್ಗು. ನೋಡಿ ಫ್ರೆಂಡ್ಸ್, ಇವಾಗ ಶ್ರೀನಿವಾಸ ಸಾಗರ ಹತ್ರ ಬಂದಿದ್ದೀವಿ. ನೋಡಿ ಎಲ್ಲ ನೀರೆಲ್ಲ ಬರ್ತಿದೆ. ನಮ್ಮೂರಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ಎಲ್ಲ. ನೋಡಿ ನೆನ್ನೆ ಬಿದ್ದಿರ್ಬೇಕು ನೀರೆಲ್ಲ. ಫುಲ್ಲು ಜೋರಾಗಿ ಬರ್ತಿದೆ ನೋಡಿ ಫುಲ್ಲು. ಹಾಗೆ ಎಲ್ಲ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಕಾರಲ್ಲಿ ಬಂದಿದ್ದೀವಿ. ಆಯ್ಲಿ ಫ್ರೆಂಡ್ಸ್, ನಮ್ಮ ಅಣ್ಣ ಇವರು, ನಮ್ಮ ಅಣ್ಣ ನಮ್ಮ ದೋಸ್ತು. ನೋಡಿ ಫ್ರೆಂಡ್ಸ್, ಇದು ಕಟ್ಟಿರೋದು 1989ರಲ್ಲಿ ಕಟ್ಟಿರೋದು. ಮೈಸೂರು ರಾಜ ಐತಲ್ಲ ಅವಾಗ ಕಟ್ಟಿರೋದು ಇದು. ಅವಾಗಿನ ಇವಾಗ ಹೆಂಗೈತೆ ನೋಡಿದ್ದು ಎಲ್ಲ ಫುಲ್ಲು ಸ್ಟ್ರಾಂಗಲ್ಲೆಲ್ಲ ಐತೆ. ನೋಡಿ ನೋಡಿ ಎಂಜಾಯ್ ಮಾಡಿ. ನೋಡಿ ಎಲ್ಲ ವ್ಯೂ ಎಲ್ಲ ನೋಡಿಸ್ತೀನಿ ನೋಡಿ ಒಂದ್ಸರಿ. ಇವಾಗೆಲ್ಲ ಎಲ್ಲ ನೋಡಿದ್ವಿ ನೀರು ಬರೋದೆಲ್ಲ. ಇವಾಗ ದೇವಸ್ಥಾನ ಹತ್ರ ಹೋಯ್ತಾ ಇದ್ದೀವಿ ಎಲ್ಲ. ನಾನು ನಮ್ಮ ಅಣ್ಣಂದರು, ನನ್ನ ಫ್ರೆಂಡ್ಸು ಎಲ್ಲ ದೇವಸ್ಥಾನ ಹತ್ರ ಹೋಯ್ತಾ ಇದ್ದೀವಿ. ಇವಾಗ ನೋಡ್ಕೊಂಡು ಬರಬೇಕು. ದೇವಸ್ಥಾನ ನೋಡಿಸ್ತೀನಿ ನೋಡಿ ನಿಮಗೆ ಅಲ್ಲಿಗೆ ಹೋದ್ಮೇಲೆ. ಎಲ್ಲ ಹಳೆ ಕಾಲದ ದೇವಸ್ಥಾನ ಇದೆಲ್ಲ. ಹೊಸದು ಕಟ್ತಿದ್ದಾರೆ ಇವಾಗ ನೋಡಿ. ಇನ್ನೊಂದ್ಸರಿ ನೀರು ನೋಡಿ. ಕೂರ್ಲೆಗಿರ್ತಾನೆ ನೋಡಿ. ಅದೇ ದೇವಸ್ಥಾನ ಎಲ್ಲ ಗೋಲ್ಡ್ ತರ ಇದೆ. ಅದು ಗೋಲ್ಡ್ ಅಲ್ಲ, ಗೋಲ್ಡ್ ಪೈಂಟ್ ಹಾಕಿದ್ದಾರೆ ನೋಡಿ. ಎಲ್ಲಾ ತರ ಅಂದ್ರೆ ಈ ಮಳೆ ಕಾಲ ಬಂದ್ರೆ ಎಲ್ಲಾ ತರ ಇಕ್ಕಿರ್ತಾರೆ ಇಲ್ಲಿ. ಮಹೇಂದ್ರ ಕಾರ್ ಸಿಗುತ್ತೆ ಕಮ್ಮಿ ರೇಟು 250. ತೀಸ್ಕೊಂಡು ಪಾಪ ಹೌದೇನು? ಫ್ರೆಂಡ್ಸ್ ಎಲ್ಲ, ನಮ್ಮ ಅಣ್ಣನು ನನ್ನ ಫ್ರೆಂಡ್ಸ್ ಎಲ್ಲ ದೇವ್ರಿಗೆ ಮಕ್ಕೊಂಡೋಗಿ ಹೋಗಿದ್ದಾರೆ. ಎಲ್ಲ ಭಕ್ತಿ ಒಂದಷ್ಟೇ ಇವ್ರಿಗೆ. ಎಲ್ಲ ದೇವರು ಎಲ್ಲ ಇಲ್ಲಿಗೆ ಹತ್ರ ಬಂದಿದ್ದೀವಿ ಇವಾಗ. ಇದು ನಾಗದೇವರು, ಗಂಗಾದೇವರು ನೋಡಿ. ಇವರು ಪ್ರೇಮ ಉಕ್ತಿದೆ ಇಲ್ಲಿ ನೋಡಿ. ಇದು ಧ್ವಜಸ್ತಂಭ ಹಳೇದು ಒಂದಿದೆ, ಹೊಸದು ಒಂದು ಇಕ್ಕಿದ್ದಾರೆ. ಅಂದ್ರೆ ಇದು ಹೊಸದು, ಫಸ್ಟ್ ಅಲ್ಲಿರೋದು ಇದು ಹೊಸದು, ಅದು ಹಳೇದು. ಅದು ತಾಮ್ರದಿಂದ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಇದು ಹಳೇದು, ಅಂದ್ರೆ ಈ ಹೊಸದಾಗಿ ಕಟ್ಟಿರೋದು ಇದೆಲ್ಲ. ಇದು ಹಳೇದು ನೋಡಿ. ಆಗಿನ ಕಾಲದ ವಿಗ್ರಹಗಳು ಇದೆಲ್ಲ ಹೊಸದು ಅಲ್ಲ, ಹಳೇದು ಎಲ್ಲ. ಫುಲ್ ಈ ಶ್ರಾವಣ ಅಂದ್ರೆ ಫುಲ್ಲು ಡೆಕೋರೇಷನ್ ನೋಡಿ. ದೇವ್ರಿಗೆಲ್ಲ ಕುಣ್ಸಿದ್ದಾರೆ ಇಲ್ಲೆಲ್ಲ. ನೋಡಿ ಇಲ್ಲೊಂದು ದೇವ್ರು ಇಕ್ಕಿದ್ದಾರೆ ಹಳೆ ಕಾಲದ್ದು. ಅವಾಗ ಕಲೆ ಅಂದ್ರೇನೆ ಕಲೆ. ಆ ತರ ಎಲ್ಲ ಮಾಡಕ್ ಇವಾಗ ಆಗಲ್ಲ ನೋಡಿ. ಹಳೆ ಕಾಲದ್ದು ಬ್ಯಾಕ್ ಇದೆಯಾ? ಇದು ಹೊಸದಂತೆ. ಹಳೆ ಕಾಲದ್ದು ಹಿಂದೆ ಇದೆ. ಅಲ್ಲಿ ನೋಡಿ, ಅಲ್ಲಿದೆ ಹಳೆ ಕಾಲದ್ದು ನೋಡಿ. ಇಲ್ಲೆಲ್ಲ ವಿಗ್ರಹ ಇಕ್ಕಿದ್ದಾರೆ. ನಾವು ಇದ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಒಂದ್ಸರಿ ಎಲ್ಲ ನೋಡಿಸ್ತೀನಿ. ದೇವ್ರು ನೋಡ್ಸಕ್ಕಾಗಲ್ಲ, ಯಾಕಂದ್ರೆ ಅವರು ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ. ಒಂದ್ಸರಿ ತೋರಿಸ್ತೀನಿ ಈಚೆ ಎಲ್ಲ. ಈ ದೇವರೆಲ್ಲ ಒಳಗಡೆ ಇನ್ನೊಂದು ದೇವ್ರು ಇದ್ದಾರೆ ನೋಡಿ. ಅವರೆಲ್ಲ ನೋಡಿಸ್ಬೇಡ ಅಂತ ಹೇಳಿದ್ದಾರೆ. ಅದು ನಾವು ಒಂದು ರೇಂಜ್ಗೆ ಶೂಟ್ ಮಾಡಿದ್ದೀವಿ. ಅದು ತೋರಿಸ್ತೀನಿ ನೋಡಿ ಮುಂದೆ ಭಾಗದಲ್ಲಿ. ಅವ್ರು ನೋಡೋ, ನಾವು ಬಿಡ್ತೀವ ಅಲ್ಲೇ ತನಕ ಹೋಗಿರೋದೇನಕ್ಕೆ ನೋಡ್ಸಕ್ಕೆ ತಾನೆ. ಅದಕ್ಕೆ ನಾವು ಕದ್ದು ಮುಂಚ್ಕೊಂಡು ಮಾಡಿದ್ದೀವಿ. ಅವ್ರು ಅಲ್ಲಿಗೂ ನೋಡಿದ್ರು ಲಾಸ್ಟಲ್ಲಿ. ನೋಡಿಸ್ವಿ ನೋಡಿ ಹಂಗೆ. ಫುಲ್ಲು ರಶ್ ಇದೆ ಇಲ್ಲೆಲ್ಲ. ನೋಡಿ ಅವರು
ಕದ್ದು ಮುಚ್ಕೊಂಡು ಮಾಡ್ಬಿಟ್ವಿ, ಹೆಂಗೋ ಲಾಸ್ಟಾಗಿ ನೋಡ್ಬಿಟ್ರು. ಅದಕ್ಕೆ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟು ಇರ್ತಿರ್ತಿಕ್ಕೆ. ನೋಡಿ ಇದೆಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲೆಲ್ಲ. ದೇವ್ರು ತೋರ್ಸಂಗಿಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಈಚೆ ಮಾತ್ರನೇ ತೋರಿಸ್ತಿದ್ದೇನೆ. ಕವರ್ ಮಾಡೋದ್ರಲ್ಲಿ ಎಕ್ಸಲೆಂಟ್ ಆಗಿ ಮಾಡ್ತೀವಿ. ಅಲ್ಲೆಲ್ಲ ಶೂಟ್ ಮಾಡ್ಬಿಟ್ಟು ಇಲ್ಲಿ ಬಂದು ಕವರ್ ಆಗೈತೆ ಅಂತ ಇದ್ ಮಾಡ್ಕೊಂಡ್ ಬಂದ್ಬಿಟ್ವಿ. ತೋರ್ಸಿದೀವಿ, ತೋರ್ಸಿಲ್ಲ ಅಂತ ಹೇಳ್ಕೊಂಡ್ ಬಂದ್. ನೋಡಿ ಹಳೆ ಕಾಲದೆಲ್ಲ ವಿಗ್ರಹಗಳೆಲ್ಲ ಇದಾವೆ ಇಲ್ಲೆಲ್ಲ. ಪ್ರಾಚೀನ ಕಾಲದೆಲ್ಲ ಇಲ್ಲಿದೆ. ನೋಡಿ ನಾನು ನಮ್ಮ ಅಣ್ಣ ಎಲ್ಲ ಆಶೀರ್ವಾದ ಮಾಡ್ಕೊಂತಿದ್ದಾನೆ. ನೋಡಿ ಹಳೆ ದೇವಸ್ಥಾನ ಇವಾಗ ನೋಡ್ಸಕ್ ಹೋಯ್ತೀವಿ. ನೋಡಿ ಹಳೆ ದೇವಸ್ಥಾನ ಆಮೇಲೆ ನೋಡಿಸ್ತೀನಿ. ಫಸ್ಟು ಇದು ಏನೋ ಕೆರೆ ನೋಡಿಸ್ತೀನಿ, ಅಂದ್ರೆ ಡ್ಯಾಮ್ದು ನೀರು ಎಲ್ಲಿಂದ ಸಂಗ್ರಹಣೆ ಆಗ್ತಾವಂತ. ನೋಡಿ ನನ್ನ ಫ್ರೆಂಡ್ ಎಲ್ಲ ನಮಸ್ಕಾರ ಇಕ್ತಿದ್ದಾನೆ. ದಾರಿ ಎಲ್ಲ ಬಿದ್ದೋಯ್ತಾ ಇದೀವಿ ಇಲ್ಲೆಲ್ಲ. ನೋಡಿ ಇದೆಲ್ಲ ಅಡ್ಡದಾರಿ, ಅಂದ್ರೆ ಅಂದ್ರೆ ಕರೆಕ್ಟ್ ಆಗಿರೋ ದಾರಿ ಬಂದ್ಬಿಟ್ಟು ಇನ್ನೂ ದೂರ ಇದೆ, ಅದು ಹೋಗಕ್ಕೆ ಆಗಲ್ಲ. ಅದಕ್ಕೆ ಅಡ್ಡದಾರಿಯಲ್ಲೆಲ್ಲ ಹತ್ತುತ್ತಾ ಇದೀವಿ ನಾವು. ನೋಡಿ ಎಲ್ಲ ಗುಣಿಗಳೆಲ್ಲ ಬಿದ್ಬಿಟ್ಟು ಮಳೆ ಬಂದ್ಬಿಟ್ಟು. ಹೌದು ಫ್ರೆಂಡ್ಸ್, ನೋಡಿ ಎಲ್ಲ ನೀರು ಎಲ್ಲ ಹೆಂಗಿದಾವಂತ. ಫುಲ್ಲು ನೀರು ತುಂಬ್ಕೊಬಿಟ್ಟಿದೆ ಎಲ್ಲ. ನೋಡಿ ತುಂಬು ಎಲ್ಲ ಹರ್ತಿದೆ. ನೋಡಿ ನಮ್ಮ ಅಣ್ಣಂದಿರು ಅಲ್ಲಿದ್ದಾರೆ ಎಲ್ಲ, ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ. ನೋಡಿ ಅಲ್ಲಿ ಬೆಟ್ಟ ಎಲ್ಲ ಸುತ್ತಮುತ್ತ ಬೆಟ್ಟಗಳೇ ಇರೋದು, ಹಿಂದೆ ಮುಂದೆ ಎಲ್ಲ. ನೋಡಿ ಎಲ್ಲ ಸುತ್ತ ಬೆಟ್ಟಗಳು, ಮಧ್ಯ ನೀರು. ವ್ಯೂ ಅಂತೂ ಸಖತ್ತಾಗಿದೆ. ಇಲ್ಲಿಂದ ನಂದಿ ಬೆಟ್ಟಕ್ಕೆ ಒಂದು ಹತ್ತತ್ರ ಅಂದ್ರೆ ಒಂದು 20 ಕಿಲೋಮೀಟ್ರ್, ಒಂದು 30 ಕಿಲೋಮೀಟ್ರ್ ಆಗ್ಬೋದು. ನೋಡಿ ಅಲ್ಲೇ ಇದೆ ನಂದಿ ಬೆಟ್ಟ. ನೋಡು ಎಲ್ಲ ಒಂದು ಅಮೇಝಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸೇ ಇದು. ಅಂದರೆ ನೀರು ಬಂದಾಗ ಮಾತ್ರ ಟೂರಿಸ್ಟ್ ಎಷ್ಟೊಂದು ಜನ ಇರ್ತಾರೆ, ಅಂದರೆ ಹೆವಿ ಜನಗಳು ಇರ್ತಾರೆ ಇಲ್ಲೆಲ್ಲ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಕೆರೆ ಎಲ್ಲ ನೋಡ್ಸೋಕೆ ಹೋಗ್ತಾ ಇದ್ದೀನಿ. ಇವಾಗೆಲ್ಲ ನೋಡಿ ಬೆಟ್ಟ ಎಲ್ಲ ಮಳೆ ಸೀಸನ್ ಆಗಿದ್ದಕ್ಕೆ ಬೆಟ್ಟ ಎಲ್ಲ ಇದು ತುಂಬೋಗಿದೆ ಮೋಡದಿಂದ ಎಲ್ಲ. ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಖತ್ತಾಗಿದೆ ಪ್ಲೇಸ್ ಅಂತೂ. ಇಂಥದ್ದು ಮೈನಸ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲೆಲ್ಲ ಪ್ಲೇಸ್ ಇದೆ, ನೇಚರು, ಗಾಳಿ ಎಲ್ಲ ಪ್ರತಿಯೊಂದು. ಅದೇ ಇದು ಕಟ್ಟಿರೋದು ಹಳೆ ಕಾಲದಲ್ಲಿ. ಯಾವಾಗ ಕಟ್ಟಿರೋದು ಅಂದರೆ ಯಾರನ್ನ ಕಟ್ಟಿರ್ಬೋದು, ಬ್ರಿಟಿಷ್ ಅವರ ಕಟ್ಟಿರ್ಬೋದು ಮೋಸ್ಟ್ಲಿ. ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ, ರಾಜಮನೆತವರು ಕಟ್ಟಿದಾರೋ ಇಲ್ಲಾಂದ್ರೆ ಬ್ರಿಟಿಷ್ ಅವರು ಕಟ್ಟಿದಾರೋ ಅಂತೂ ಗೊತ್ತಿಲ್ಲ ನನಗೆ. ಅದೇ 1889ರಲ್ಲಿ ಕಟ್ಟಿರೋದು. ಅಂದರೆ ಮೈಸೂರು ರಾಜ, ಅಂದರೆ ಮೈಸೂರು ರಾಜದವ್ರು ಕಟ್ಟಿರ್ಬೋದು ಅನಿಸುತ್ತೆ ನನಗೆ. ಆಗಿನ ಕಾಲದಲ್ಲೆಲ್ಲ ಇವರೆಲ್ಲ ಯಾರು ಬ್ರಿಟಿಷ್ ಅವ್ರವ್ರು ಬಂದಿರ್ಬೋದು, ಆಲ್ಮೋಸ್ಟ್ ಗೊತ್ತಿಲ್ಲ ನನಗೆ. ಅದು ತಿಳ್ಕೊಂಡು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಇವಾಗ ನನ್ಗೆ ಗೊತ್ತಿರೋ ವಿಷಯ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ಎಲ್ಲ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಸೂಪರ್ ಆಗಿದೆ, ಅಮೇಝಿಂಗ್ ಪ್ಲೇಸು. ನೋಡಿ ಒಂದ್ಸರಿ ಇಲ್ಲ ದೇವಸ್ಥಾನ ಎಲ್ಲ ಕೆಳಗಡೆ, ಅಂದರೆ ನೀರು ಮೇಲೆ, ದೇವಸ್ಥಾನ ಕೆಳಗಡೆ. ಇದು ಫಸ್ಟ್ ಇರೋದು ಹೊಸದು, ಏನಂದರೆ ಹೊಸ ದೇವಸ್ಥಾನ ಅಲ್ಲಿಂದ ಇದೆ ನೋಡಿ ಒಂದು. ಆ ದೇವಸ್ಥಾನ ಬಂದ್ಬಿಟ್ಟು ಹಳೆ ಕಾಲದ್ದು, ಗೊತ್ತಾ? ನನಗೆ ಗೊತ್ತಿರಲಿಲ್ಲ. ಫಸ್ಟು ತಿರುಗಿ ಹೇಳಿದೆ ನಾನು, ಕೇಳಿಕೊಂಡು ಅವ್ರು ಯಾರೋ ಹೇಳಿದ್ರು ಅಲ್ಲಿ ಹೇಳಿದೆ, ನನಗೆ ಗೊತ್ತಾಯಿತು. ಹಳಿದು ಹೊಸದು ಹಳೇದು ಹಿಂದೆ ಐತಪ್ಪ ಅಂತ ಹೇಳಿದ್ರು. ಅದಕ್ಕೆ ನಾನು ಇವಾಗ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ನೋಡ್ಕೊಳ್ಳಿ ಎಲ್ಲ ಪ್ಲೇಸ್. ಇವಾಗ ಅವಾಗ ಮುಂಚೆ ಏನು ಇರಲಿಲ್ಲ, ಇದೆಲ್ಲ ಮೆಸ್ಸು ಎಲ್ಲ ನೀರೊಳಗೆ ಇಳಿತಾರೆ. ಆಲ್ಮೋಸ್ಟ್ ಎಲ್ಲ ಜನ, ಎಷ್ಟೋ ಜನ ಸತ್ತೋಗಿದ್ದಾರೆ ಇಲ್ಲೆಲ್ಲ. ಅಂದರೆ ಫುಲ್ಲು ಆಳ ಇದೆ. ಅಲ್ಲೆಲ್ಲ ಕ್ಲೋಸ್ ಮಾಡಿದ್ರು. ಅವಾಗಲೇ ನಾನು ನಿಂತ್ಕೊಂಡು ಮಾತಾಡೋದ್ನಲ್ಲ, ಅಲ್ಲಿ ತೋರಿಸಿದ್ನಲ್ಲ ಎಲ್ಲ ಪ್ಲೇಸು ಹಿಂಗೆ ಸುತ್ತಮುತ್ತ ಎಲ್ಲ ಬೆಟ್ಟಗಳಿದಾವಂತ. ಅದೆಲ್ಲ ತೋರಿಸಿದ್ದಕ್ಕೆ ನಾನು, ಅಂದರೆ ಅಲ್ಲಿ ಓಪನ್ ಇತ್ತು, ಮುಂದೆನೂ ಹೋಗ್ಬೋದು. ನೀರ್ದು ತೋರಿಸ್ನಲ್ಲ ಫಸ್ಟು ಎಲ್ಲ, ಅಂದರೆ ನೀರು ಕೆಳಗಡೆ ಬರ್ತು, ಅಲ್ಲಿಗೆಲ್ಲ ಮೇಲೆ ಹೋಗ್ಬೋದಾಗಿತ್ತು. ಅದಕ್ಕೆ ನಾನು ಅಲ್ಲಿ ತೋರಿಸೋಣ ಅಂದ್ಕೊಂಡೆ. ಅಂದರೆ ಅಲ್ಲಿ ಕ್ಲೋಸ್ ಮಾಡಿ, ನನಗೆ ಗೊತ್ತಿರಲಿಲ್ಲ. ನಾನು ಮುಂಚೆ ಬಂದಾಗೆಲ್ಲ ಓಪನ್ ಇತ್ತು, ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಜನರು ಹೋಗಿ ಎಲ್ಲ ಸೂಸೈಡ್ ಮಾಡ್ಕೊತಿದ್ರು, ಇಲ್ಲಾಂದರೆ ಏನೋ ಒಂದು ಅಪಾಯ, ಅಲ್ಲಿ ಹೋಗಿ ಜಾರಿ ಬಿದ್ದೋಗ್ತಿದ್ರು, ಎಲ್ಲ ಆಲ್ಮೋಸ್ಟ್ ಎಲ್ಲ ಜನ ಸತ್ತೋಗಿದ್ದಾರೆ. ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಹೋಗ್ಬೋದು, ಯಾಕೆ ರಿಸ್ಕ್ ತಗೋಬಾರ್ದು ಯಾವತ್ತಿದ್ರು. ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ಬ್ರದರ್ ಎಲ್ಲ ಅಲ್ಲೇ ವೀಡಿಯೋಗಳೆಲ್ಲ ತಗೊತಿದ್ದಾರೆ. ಅಲ್ಲಿಗೆ ಹೋಗೋಣ ಬರ್ರಿ. ಇವಾಗ ನೋಡಿ ನಮ್ಮ ಅಣ್ಣ ಅಂದರೆ ಎಲ್ಲ ಫುಲ್ಲು ಫೋಟೋ ಶೂಟ್ ಮಾಡ್ತಿದ್ದಾರೆ ಅಲ್ಲೆಲ್ಲ. ನಾವು ವ್ಯೂ ಸಖತ್ತಾಗಿದೆ, ಅದಕ್ಕೆ ಅವರು ಫೋಟೋಗಳು ಇಡ್ಸ್ಕೊತಿದ್ದಾರೆ.
ನನ್ನ ಫ್ರೆಂಡು ಅಷ್ಟೇ ನೋಡ್ತಿದ್ದೇನೆ ಫೋಟೋ ಚೆನ್ನಾಗಿ ಬಂದೈತೆ ಇಲ್ಲ. ನನ್ನ ಬ್ರದರ್ ನೋಡಿ ಫೋಸ್ ಮೇಲೆ ಫೋಸ್ ಬಿಡ್ತಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ನೋಡಿ ಆ ಸೈಡೆಲ್ಲ ಸೂಪರಾಗಿ ವ್ಯೂ ಇದೆ ಎಲ್ಲ ನೋಡಿ. ನನ್ನ ಬ್ರದರ್ಸ್ ಎಲ್ಲ ಎಳಿತಾರೆ. ಇವಾಗ ನಾವು ಹಳೆ ದೇವಸ್ಥಾನ ಹತ್ರ ಹೋಯ್ತಾ ಇದ್ದೀವಿ, ಅಲ್ಲಿ ನೋಡಿಸ್ತೀನಿ ಬರ್ರಿ ನೋಡ್ಕೊ ಬರೋಣ. ಇಲ್ಲೊಂದಿದೆ ಸೈಡಲ್ಲಿ ಎಲ್ಲ ಅಂದರೆ ಶಿವನ್ ಮಗ ಅದಕ್ಕೆ ಅದು ಲಿಂಗದ ಮೇಲೆ ಕುಣಿಸಿದ್ದಾರೆ ಇಲ್ಲಿ. ಇಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ಎಲ್ಲ ಸೂಪರ್ ಆಗಿದೆ. ಹಳೆ ಕಾಲದಲ್ಲೆಲ್ಲ ಕಟ್ಟಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ನೋಡಿ. ಮುಂದೆ ಎಲ್ಲ ನಂದಿ ಇದೆ, ಅದು ಆಗಿನ ಕಾಲದೆಲ್ಲ ಮುಂದೆನೂ ದೇವರು ಅಲ್ಲಿ ಇಕ್ಕಂದಂಗೆ ಇಲ್ಲೂ ಇಕ್ಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಜನರು ಎಲ್ಲ ಇನ್ನೂ ನೆಕ್ಸ್ಟ್ ವಾರನೂ ಚೆನ್ನಾಗಿ ಬರ್ತಿದ್ದಾರೆ. ಅಂದರೆ ಅಲ್ಲ ಆಲ್ಮೋಸ್ಟ್ ಶನಿವಾರನೇ ಜಾಸ್ತಿ ಇಲ್ಲೆಲ್ಲ ನೋಡೋಕ್ಕೆಲ್ಲ. ಇನ್ನು ನೀರು ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ನೋಡಿ. ಇಲ್ಲಿಂದ ವ್ಯೂ ಸಖತ್ತಾಗಿದೆ ಅಲ್ಲ. ಆಲ್ಮೋಸ್ಟ್ ಎಲ್ಲ ಸೂಪರ್ ವ್ಯೂ. ಇಲ್ಲಿ ಹೇಳ್ಬೇಕಂದ್ರೆ ಶ್ರೀನಿವಾಸ ಸಾಗರ ಅಂದರೆ ಪ್ರತ್ಯೇಕ ಅಂದರೆ ಇಲ್ಲಿ ಶ್ರೀನಿವಾಸ ಸಾಗರ ಅಂತ ನೋಡಿ. ಇಲ್ಲಿಂದ ಎಲ್ಲ ಪೂರ್ತಿ ವ್ಯೂ ಅಂದರೆ ಸಖತ್ತಾಗಿ ಕಾಣಿಸೋದಂದ್ರೆ ಇಲ್ಲಿಂದ ವ್ಯೂವೇ ನೋಡಿ. ಎಷ್ಟು ಚೆನ್ನಾಗಿ ಕಡೆ ಇನ್ನೊಂದು ಫುಲ್ಲು ನೀರು ಬಂದರೆ ಅಮೇಝಿಂಗ್ ಆಗಿ ಕಾಣಿಸುತ್ತೆ ಎಲ್ಲ. ಫುಲ್ಲೆಲ್ಲ ನೀರು ಎಲ್ಲ ಜನರೆಲ್ಲ ತುಂಬ ಹೋಗ್ತಾರೆ ಅವಾಗೆಲ್ಲ. ಆಲ್ಮೋಸ್ಟ್ ಎಲ್ಲ ಜನಗಳೆಲ್ಲ ಚೆನ್ನಾಗಿ ಬರ್ತಾರೆ ನೀರೆಲ್ಲ ಜಾಸ್ತಿ ಬಂದರೆ ಅವಾಗ ನೋಡಿ. ಎಲ್ಲ ಇನ್ನೊಂದ್ಸರಿ ದೇವಸ್ಥಾನ ನೋಡ್ಕೊಳ್ಳಿ, ಸಖತ್ತಾಗಿ ಕಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲೊಂದು ದೇವಸ್ಥಾನ ಇದೆ ಇಲ್ಲೇ ಅಂದರೆ ದೇವರು ಗಂಗಮ್ಮ ದೇವರು ಅಂತ ನೋಡಿ. ಇಲ್ಲೇ ಈಶ್ವರ ದೇವಸ್ಥಾನ ಎಲ್ಲ ದೇವಸ್ಥಾನ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಇವಾಗ ಹೋಯ್ತಾ ಇದ್ದೀವಿ ಇವಾಗ ನಾನು ಎಲ್ಲ ಮುಗೀತು ನೋಡೋದೆಲ್ಲ. ಹೋಗಿ ಇವಾಗ ಕಾರಲ್ಲಿ ಬಂದಿದ್ದು, ಕಾರಲ್ಲಿ ಹೋಗಿ ಮನೆಗೆ ತಲುಪೋದು ಅಷ್ಟೇ ನಮ್ಮದು ಬಾಧ್ಯತೆ. ಇವಾಗ ಮನೆಗೆ ಹೋಗಿ ಸಾಯಂಕಾಲ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಊರು ಪಕ್ಕದಲ್ಲಿ ನಾನು ಕ್ಲಾಸ್ಮೇಟ್ ಅವರು ಊರಲ್ಲಿ ಮಾಡ್ತಿದ್ದಾರೆ, ಅಲ್ಲಿ ಕರೆದಿದ್ದಾರೆ, ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಬರ್ರಿ. ಮಾಡ್ದ ಪಕ್ಕೂರಲ್ಲಿ ಗಲಾಟೆ ಆಗೈತೆ ಬಾರ ಅಂದ. ಏನ್ ಹೇಳ್ಬೇಕು, ಯಾರೋ ಹೊಡೆದ್ಬಿಟ್ರು ಬೇಗ ಬಾ ಅಂತ ಹೇಳ್ದ. ಯಾರೋ ಮುಟ್ಟೋದು ಅಂದ. ಏನ್ ಹೇಳ್ಬೇಕು ನಾವು, ಜೀವ ಜೀವ ಕೊಡ್ತೀವಿ ನಾವು, ಜೀವ ಜೀವ ನನ್ನ ಫ್ರೆಂಡ್ ಹೋಗಿದ್ದ ಅಂತ ಹೇಳಿದ್ನಲ್ಲ, ಇವನೇ ನನ್ನ ಫ್ರೆಂಡು. ಎಲ್ಲ ಒಂದು ಸ್ಟೆಪ್ ಹಾಕ್ಬಿಟ್ಟು 2 ಡೈಲಾಗ್ ಹೇಳಿ ಎಲ್ಲ ಬಂದ್ಬಿಟ್ಟು ನೋಡಿ ಬನ್ನಿ. ಇನ್ನೂ ಒಂದು ಡೈಲಾಗ್ ಇದೆ ನೋಡಿ. ಎಲ್ಲ ಮುಗೀತು, ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.